ವೀಕ್ಷಕರೇ, ಮಕರ ರಾಶಿಯ ಬಹುಮುಖ್ಯವಾಗಿರತಕ್ಕಂತಹ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಏನು ಒಂದು ಫಲ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ಎಚ್ಚರಿಕೆಗಳನ್ನ ನೀವು ಅನುಸರಿಸಿದ್ರೆ ನಿಮಗೆ ಒಳ್ಳೆಯ ಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿಗುತ್ತೆ ಅನ್ನುವಂತಹ ಅದ್ಭುತವಾದ ಮಾಹಿತಿ, ನಿಮಗೆ ಯಾವ ಅದ್ಭುತವಾದ ಪರಿಹಾರವನ್ನು ಮಾಡಿದ್ರೆ, ಸರಳವಾದ ಪರಿಹಾರ ಮಾಡಿದ್ರೆ ಅದ್ಭುತವಾದ ಫಲ ಸಿಗುತ್ತೆ ಅನ್ನುವಂತಹ ವಿಸ್ತೃತವಾಗಿರ್ತಕ್ಕಂಥ ವರದಿ ಈ ವಿಡಿಯೋದಲ್ಲಿ ನಾವು ಸುಲಭವಾಗಿ ತಿಳಿಸುವಂತಹ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಯೂಸ್ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ಈ ಹಿಂದಿನ ವಿಡಿಯೋದಲ್ಲಿ ಕೂಡ ತಾವು ತಿಳ್ಕೊಂಡಿದ್ದೀರಿ ಮಕರ ರಾಶಿಯವರ ನಕ್ಷತ್ರಗಳು ನೋಡಿ. ಉತ್ತರಾಷಾಢ ನಕ್ಷತ್ರದ 2, 3 ಮತ್ತು 4ನೇ ಚರಣ, ಶ್ರವಣ ನಕ್ಷತ್ರದ 4 ಚರಣಗಳು, ಧನಿಷ್ಠ ನಕ್ಷತ್ರದ ಮೊದಲ 2 ಚರಣಗಳು ಮಕರ ರಾಶಿ ಅಂಡರ್ನಲ್ಲಿ ಬರುತ್ತೆ ಅನ್ನುವಂಥದ್ದು ಗಮನದಲ್ಲಿರಲಿ. ಜೊತೆಗೆ ಮಿತ್ರ ರಾಶಿ ಕುಂಭ ಆದ್ರೆ ಶತ್ರು ರಾಶಿ ಸಿಂಹ ರಾಶಿ. ಇನ್ನು ಈ ಮಕರ ರಾಶಿಯವರಂದ ತಕ್ಷಣ ಬಹಳಷ್ಟು ಯಶಸ್ವಿಯಾಗಿರ್ತಕ್ಕಂಥ ವ್ಯಕ್ತಿ, ಅನುಭಾವಿ. ಯಾಕಂತಂದ್ರೆ ಒಮ್ಮೆ ನೋಡಿದ್ರೆ ಸಾಕು, ಅದ್ರ ಬಗ್ಗೆ ಕೇಳಿದ್ರೆ ತಿಳ್ಕೊಳ್ಳುವಂತಹ, ನೋಡಿದ್ರೆ ಕೈಯಿಂದ ಮಾಡುವಂತಹ ಚಾಣಾಕ್ಷತನವುಳ್ಳಂತಹ ದಕ್ಷ ಆಡಳಿತಗಾರ ಅಂತ ಹೇಳಬೇಕು. ಯಾಕಂದ್ರೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಜೀವನ ಅಷ್ಟೊಂದು ಪಾಠ ಕಲಿಸಿರುತ್ತೆ. ಅಂತಹ ಯಶಸ್ವಿ ಆಡಳಿತಗಾರ, ಯಶಸ್ವಿ ಉದ್ಯಮಿ ಅಂತ ಹೇಳ್ಬೋದು. ಚಾಣಕ್ಯ ನೀತಿಯನ್ನ ಅನುಸರಿಸತಕ್ಕಂಥ ವ್ಯಕ್ತಿಗಳು ಯಾರು ಅಂತ ಕೇಳಿದ್ರೆ ಅದು ಮಕರ ರಾಶಿಯವರು ಅಂತ ಹೇಳ್ಬೇಕು. ಇಂಥ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನೋಡಿ ಕೆಲವೊಂದು ಸಮಸ್ಯೆಗಳು ಇರ್ತವೆ. ಯಾರಿಗೋ ಒಂದಿಷ್ಟು ಸಾಲ ಕೊಡೋದಿರುತ್ತೆ, ಎಲ್ಲಿಂದಲೋ ನಮಗೊಂದಿಷ್ಟು ದುಡ್ಡು ಬರೋದಿರುತ್ತೆ, ಯಾವುದೋ ಒಂದು ಕೆಲಸ ಮಾಡುವಂಥದ್ದು ಪೆಂಡಿಂಗ್ ಇರುತ್ತೆ, ಅಥವಾ ನಾವು ಮಾಡುವಂತ ಕೆಲಸದಲ್ಲಿ ತುಂಬಾ ಒತ್ತಡ ಇರುತ್ತೆ, ಜಂಜಾಟ ಇರುತ್ತೆ, ಕೆಲವೊಂದು ಕೆಲಸ ಅರ್ಧಕ್ಕೆ ನಿಂತು ಹೋಗಿರುತ್ತೆ, ಅಥವಾ ಏನೋ ಒಂದು ತೆಗೆದುಕೊಳ್ಬೇಕು ನಾನು ಮಹತ್ವವಾಗಿರುವಂತದ್ದು ಅಂತಂದ್ರೆ ಅದು ಆಗಿರಲ್ಲ. ಈ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಲ್ಲಿ ತೊಳಲಾಟದಲ್ಲಿ ನೀವಿದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅಂದುಕೊಂಡ ಹಾಗೆ ಕೆಲವೊಂದು ನಿಮಗೆ ಬಹಳ ಕಿರಿಕಿರಿ ಕೊಡುವಂತದ್ದು ಅಥವಾ ಯಶಸ್ಸನ್ನ ಕೊಡುವಂತಹ, ಸಕ್ಸಸ್ ಅನ್ನ ಕಾಣುವಂತಹ, ನಿಟ್ಟುಸಿರು ಬಿಡತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ ನಿಮ್ಮ ಇರುವಿಕೆಗೆ ಅನುಸಾರವಾಗಿ, ಅಂದ್ರೆ ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ. ಲಕ್ಷ ಇರೋರು ಅವರ ಒಂದು ಲಕ್ಷಕ್ಕೆ ವಿಚಾರ ಮಾಡ್ತಾರೆ, ಕೋಟಿ ಇರೋರು ಕೋಟಿಗೆ ವಿಚಾರ ಮಾಡ್ತಾರೆ, 1000 ಇರೋರು 1000 ವಿಚಾರ ಮಾಡ್ತಾರೆ. ಬಡವರಿರ್ಲಿ, ಶ್ರೀಮಂತರಿರ್ಲಿ, ಚಿಕ್ಕದಿರ್ಲಿ, ದೊಡ್ಡದಿರ್ಲಿ, ಅವ್ರವ್ರು ಇರುವಂತಹ ಒಂದು ಸ್ಟ್ರೆಂತ್ಗೆ ನಿಮ್ಮ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಿ. ಆ ಪ್ರಯತ್ನದಲ್ಲಿ ನೀವು ಸಕ್ಸಸ್ ಕಾಣ್ತೀರಿ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಬಹಳ ಒಂದು ಒಳ್ಳೆ ಪಾಯಿಂಟ್, ಗುಡ್ ಪಾಯಿಂಟ್ ಅಂತ ಹೇಳ್ಬೋದು. ನಿಂತು ಹೋಗಿರುವಂತ ಕೆಲಸ ಮರುಚಾಲನೆ ಆಗುತ್ತೆ, ಕೆಲಸದಲ್ಲೂ ಅಭಿವೃದ್ಧಿ ಆಗುತ್ತೆ, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುತ್ತೆ. ನಿಮಗೆ ಯಾರೋ ದುಡ್ಡು ಕೊಡೋದಿದೆ ಅದನ್ನ ಬಂದು ಕೊಟ್ಬಿಡ್ತಾರೆ, ನೀವು ಯಾರಿಗೋ ಕೊಡೋದಿದೆ ಅದನ್ನ ಕೊಟ್ಬಿಡ್ತೀರಿ. ಕೈಯಲ್ಲಿ ಒಂದು 4 ಸಂಪಾದನೆ ಮಾಡ್ಕೊಳ್ಳುವಂತದ್ದಕ್ಕೆ ಒಳ್ಳೆಯ ಒಂದು ಅನುಕೂಲಕರ ವಾತಾವರಣ ಸೃಷ್ಟಿಯಾಗಿರುತ್ತೆ. ಅದನ್ನ ನೀವು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು. ರಿಸ್ಕ್ ಇರುತ್ತೆ, ಸವಾಲಿರುತ್ತೆ, ಚಾಲೆಂಜ್ ಇರುತ್ತೆ, ಅದು ಯಾರಿಗಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಇರುತ್ತೆ ಅದನ್ನ. ಆದ್ರೆ ಅದನ್ನ ಬೀಟ್ ಮಾಡುವಂತದ್ದು ಇದೆಯಲ್ಲ, ಅದೇ ನಿಜವಾದ ಸಕ್ಸಸ್. ಕಷ್ಟ ಅಂತ ತಿಳ್ಕೊಂಡು ಕೂಡೋ ಹಾಗಿಲ್ಲ. ಆ ಕಷ್ಟವನ್ನ ಅನುಭವಿಸಿ ಅದನ್ನ ಜವಾಬ್ದಾರಿಯಿಂದ ನೆರವೇರಿಸುವಂತದ್ದು ಇದೆಯಲ್ಲ, ಅದು ಮುನ್ನಡೆಸುವಂತದ್ದು ಇದೆಯಲ್ಲ, ಅದು ನಿಜವಾದ ಸಕ್ಸಸ್ ಅಂತಂದ್ರೆ. ಒಬ್ಬ ಡ್ರೈವರ್ ಆದವನು ಬಸ್ ಅನ್ನ ಎಷ್ಟು ಸುರಕ್ಷಿತವಾಗಿ ಚಾಲನೆ ಮಾಡ್ತಾರೆ ಅಷ್ಟು ಸುರಕ್ಷಿತವಾಗಿ ಪ್ರಯಾಣಿಕರು ತಮ್ಮ ಊರನ್ನ ತಲುಪ್ತಾರೆ. ಆ ನಿರ್ವಾಹಕ ಅಷ್ಟು ಆ ಊರನ್ನ ಮುಟ್ತಾನೆ, ಅವನ ಗುರಿಯನ್ನ ಮುಟ್ತಾನೆ. ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಅನೇಕ ಏರಿಳಿತಗಳು ಬರ್ತವೆ, ಕಲ್ಲು ಮುಳ್ಳುಗಳು ಬರ್ತವೆ, ಸುಖ ಕಷ್ಟಗಳು ಬರ್ತವೆ. ಬಂದಿರುವಂತದ್ದನ್ನ ಸ್ವೀಕಾರ ಮಾಡಿ ಅದನ್ನ ಯಶಸ್ವಿಯಾಗಿ ನಾವು ಮುಂದೆ ನಡೆದಾಗ ನಮ್ಮ ಜೀವನಕ್ಕೊಂದು ಅರ್ಥ ಬರುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಬಹಳ ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ನೀವು ಕೆಲಸ ಮಾಡೋದಾದ್ರೆ ಖಂಡಿತವಾಗಿಯೂ ನಿಮಗಿರ್ತಕ್ಕಂಥ ಕಮಿಟ್ಮೆಂಟ್, ನಿಮಗಿರ್ತಕ್ಕಂಥ ಜವಾಬ್ದಾರಿ, ನಿಮ್ಮ ಮೇಲಿರ್ತಕ್ಕಂತಹ ಒತ್ತಡ ಕಡಿಮೆ ಆಗುತ್ತೆ. ಜೀವನದಲ್ಲಿ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಿ. ಈ ವಿಡಿಯೋದಿಂದ ನೀವು ತಿಳ್ಕೊಳ್ತಕ್ಕಂಥ ಬಹುಮುಖ್ಯವಾದ ಪಾಯಿಂಟ್ ಅಂತ ನಿಮಗೆ ಹೇಳ್ತಾ, ಇನ್ನೂ ಅದ್ಭುತವಾದ ವಿಚಾರಗಳ ಬಗ್ಗೆ ಮಾಹಿತಿ ಇದೆ, ಅದ್ರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಇದೆ, ಅದನ್ನ ನೀವು ನೋಡ್ಲೇಬೇಕು. ಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ
ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಆರ್ಡಿನರಿ ಅಲ್ಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಈ ಜನ್ಮ ಜಾತಕ ಫಲ 80ರಿಂದ 100 ಪುಟ, 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರುವಂತದ್ದು. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಆಗಸ್ಟ್ ತಿಂಗಳಲ್ಲಿ ಈ ಮಕರ ರಾಶಿಯವರು ಇನ್ನಿತರ ಮಾಹಿತಿಯನ್ನ ನೋಡೋದಾದ್ರೆ, ನೋಡಿ, ನೀವು ಮಾಡ್ತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಒಳ್ಳೆ ಪ್ರೋತ್ಸಾಹ ನಿಮಗೆ ಸಿಗುತ್ತೆ. ಎಷ್ಟೇ ಕಿರಿಕಿರಿ ಕೊಡ್ತಾ ಇರತಕ್ಕಂತಹ ಜನಗಳಿದ್ರೂ ಕೂಡ ಅದರಲ್ಲಿಯೂ ಕೂಡ ಸಪೋರ್ಟ್ ಮಾಡ್ತಕ್ಕಂತ ಜನಗಳು ಇರ್ತಾರೆ. ಅದನ್ನು ನೀವು ಗಮನಿಸಬೇಕಾಗತ್ತೆ. ಯಾರು ಸಪೋರ್ಟ್ ಮಾಡ್ತಾರೆ ಅವರ ಒಂದು ಮಾರ್ಗದರ್ಶನವೋ ಅಥವಾ ಅವರ ಒಂದು ಸಾಂಗತ್ಯವೋ ಇಟ್ಕೊಂಡು ನೀವು ನಡೆಯುವಂತ ಪ್ರಯತ್ನವನ್ನ ಮಾಡಿ. ಯಾರು ನಿಮ್ ಬಗ್ಗೆ ಅಲಕ್ಷ್ಯ ಮಾಡ್ತಾ ಇದ್ದಾರೆ, ಕಿರಿಕಿರಿ ಕೊಡ್ತಾ ಇದ್ದಾರೆ, ಹಿತಶತ್ರುಗಳಿದ್ದಾರೆ, ಅವ್ರ ಬಗ್ಗೆ ನೀವು ಕೇರ್ಲೆಸ್ ಮಾಡ್ತಾ ಹೋಗಿ ಖಂಡಿತ ಆ ಸಮಸ್ಯೆಯಿಂದ ಶಾಶ್ವತವಾಗಿ ನೀವು ಹೊರಗಡೆ ಬರ್ತೀರಿ. ಅದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಸರ್ಕಾರಿ ಅರೆ ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರು ಮೇಲಧಿಕಾರಿಗಳಿಂದ ಒಂದಿಷ್ಟು ಅನುಕೂಲ ಆಗುತ್ತೆ. ಎಷ್ಟೇ ಒತ್ತಡಗಳ ಮಧ್ಯದಲ್ಲೂ ಕೂಡ ಒಂದಿಷ್ಟು ಸಮಾಧಾನ ಸಿಗುವಂತ ಸನ್ನಿವೇಶಗಳಿದೆ. ಮತ್ತು ನೀವು ಅಂದುಕೊಂಡಿರ್ತಕ್ಕಂತ ಸ್ಥಾನಕ್ಕೆ ಕೆಲವೊಂದು ಬದಲಾವಣೆಗಳಾಗುತ್ತೆ. ನೀವು ಏನು ಒಂದು ಕೆಲಸವನ್ನ ಅಂದುಕೊಂಡಿರ್ತೀರಿ, ನಾನು ಹಿಂಗೆ ಮಾಡ್ಬೇಕು, ಈ ತಿಂಗಳಲ್ಲಿ ನಾನು ಈ ಕೆಲಸ ಇಷ್ಟನ್ನ ಅಚೀವ್ಮೆಂಟ್ ಮಾಡ್ಬೇಕು ಅನ್ನುವಂತ ಪ್ರಯತ್ನದಲ್ಲಿದ್ರೆ ಖಂಡಿತವಾಗ್ಲೂ ನೀವು ಆ ಸ್ಥಾನಕ್ಕೆ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ನಿಮ್ಮ ಗುರಿ ಮುಟ್ಲಿಕ್ಕೆ ಅವಕಾಶ ಇದೆ. ಸಮಯವನ್ನ ಸರಿಯಾಗಿ ಸದುಪಯೋಗ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಕೆಲವೊಂದು ಜನರಿಗೆ ನೀವು ಮಾಡುವಂತ ಉದ್ಯೋಗದಲ್ಲಿ ಸ್ವಲ್ಪ ಮೇಲ್ದರ್ಜೆಗೆ ಹೋಗೋದಕ್ಕೆ, ಅದು ಸರ್ಕಾರಿ ಇರ್ಬೋದು, ಅರೆ ಸರ್ಕಾರಿ ಇರ್ಬೋದು, ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಇರುವಂತದ್ರಲ್ಲಿ ಸ್ವಲ್ಪ ರೈಸ್ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಖಂಡಿತವಾಗ್ಲೂ ಅವಕಾಶಗಳು ನಿಮಗೆ ಖಂಡಿತ ತಿಳಿಸ್ತಾ ಇದೆ. ಜೊತೆಗೆ ನೀವೇನಾದ್ರೂ ವಾಹನ ಕೊಳ್ಳಬೇಕಾ, ವಿಶೇಷವಾಗಿರತಕ್ಕಂತ ವಸ್ತುಗಳನ್ನ ಕೊಳ್ಳಬೇಕಾ, ಬೆಲೆ ಬಾಳುವಂತ ವಸ್ತುಗಳನ್ನ ಕೊಳ್ಳಬೇಕಾ, ಸೈಟು, ಮನೆ, ಆಸ್ತಿ ಏನಾದ್ರೂ ಒಂದು ಖರೀದಿ ಮಾಡ್ಬೇಕು ಅನ್ನೋಂತ ಪ್ಲಾನ್ ಅಲ್ಲಿ ಇದ್ರೆ ಖಂಡಿತ ನೀವು ಖರೀದಿ ಮಾಡಬಹುದು. ಅವಕಾಶಗಳು ತುಂಬಾ ಚೆನ್ನಾಗಿದೆ. ಆದ್ರೆ ಒಂದು ಎಚ್ಚರಿಕೆ, ನಿಮ್ಮ ಹತ್ರ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಮಾಡ್ಬೇಕು. ಯಾರೋ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ, ಸ್ನೇಹಿತರು ಮಾಡ್ತಾ ಇದ್ದಾರೆ, ನೆರೆಯವರು ಮಾಡ್ತಾ ಇದ್ದಾರೆ, ನಮ್ಗೆ ಆಗದೆ ಇರೋರು ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ನೀವು ಮಾಡಿದ್ರೆ ಖಂಡಿತವಾಗ್ಲೂ ಹಣಕಾಸಿನ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತೀರಿ. ಇದನ್ನ ನೀವು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು. ಸಾಲ ಸಮದ ಮಾಡ್ಕೊಂಡು ಅದಕ್ಕೆ ಬಡ್ಡಿ ಗಿಡ್ಡಿ ಕಟ್ಕೊಂಡು ನೀವೇನಾದ್ರೂ ಇಂಥ ಕೆಲ್ಸಕ್ಕೆ ಕೈ ಹಾಕಿದ್ರೋ ಕೆಲವೊಂದು ಸಮಸ್ಯೆಗಳನ್ನ ನೀವು ಖಂಡಿತವಾಗ್ಲೂ ಅನುಭವಿಸ್ತೀರಿ. ನಿಮ್ಮ ಕೈಯಲ್ಲಿತ್ತು ಅಂತಂದ್ರೆ ಮಾಡ್ಕೊಳ್ಳಿ, ಪರವಾಗಿಲ್ಲ, ಅದ್ರ ಬಗ್ಗೆ ಏನ್ ನಮ್ ಪ್ರಶ್ನೆ ಇಲ್ಲ. ಇನ್ನು ನೀವು ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ಕೆಲಸಕ್ಕೆ ಹೆಚ್ಚಿನ ಸಮಯವನ್ನ ಕೊಡಬೇಕು. ನೀವು ಈ ಹಿಂದೆ ಮಾಡ್ತಾ ಇರತಕ್ಕಂತ ಕೆಲಸಕ್ಕೆ ಇನ್ನೊಂದು ಅರ್ಧ ಗಂಟೆ ಅಥವಾ 1 ಗಂಟೆ ಆಡ್ ಆನ್ ಮಾಡ್ಕೊಳ್ಳಿ. ಅದರಿಂದ ಖಂಡಿತ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳ ಒಳ್ಳೆ ಪ್ರೀತಿ ವಿಶ್ವಾಸ ಇರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಹೊಂದಾಣಿಕೆ ಇರುತ್ತೆ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾಗಿರತಕ್ಕಂತ ಅವಕಾಶ ಅಂತ ಹೇಳ್ಬೋದು. ರಿಸರ್ಚ್ ಮಾಡೋದಕ್ಕಂತೂ ತುಂಬಾ ಅವಕಾಶಗಳು ಚೆನ್ನಾಗಿದೆ. ಸಕ್ಸಸ್ ಕೂಡ ಆಗುವಂತ ಸಾಧ್ಯತೆಗಳಿದೆ. ಯಾರೋ ಸ್ವಲ್ಪ ಹೆಚ್ಚಿನ ಅಧ್ಯಯನ ಮಾಡೋದಕ್ಕೆ ಕೆಲಸಗಾರರೇ ಇರ್ಬೋದು, ಅಧಿಕಾರಿಗಳೇ ಇರ್ಬೋದು, ವಿದ್ಯಾರ್ಥಿಗಳೇ ಇರ್ಬೋದು, ಹೊರ ರಾಜ್ಯ, ಹೊರ ಜಿಲ್ಲೆ, ಹೊರದೇಶಕ್ಕೆ ಪ್ರಯಾಣ ಬೆಳೆಸುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಆಕಸ್ಮಿಕವಾಗಿ ನಿಮಗೆ ಧನ ಲಾಭದ ಅವಕಾಶಗಳು ಕೂಡ ಕಂಡು ಬರುತ್ತೆ. ಇದೊಂದು ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಕನಸುಗಳು ನೆರವೇರುವಂತಹ ಒಂದು ಅವಕಾಶಗಳು ಕೂಡ ನಿಮ್ಮ ಒಂದು ಮುಂದೆ ಬಂದು ನಿಂತಿರುತ್ತೆ. ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕಾಗುತ್ತೆ. ಇನ್ನು ಈ ಕೃಷಿ ವ್ಯಾಪಾರ ಮಾಡ್ತಕ್ಕಂಥದ್ದು, ಉದ್ಯೋಗದಲ್ಲಿ ಕೃಷಿಕರಿಗೆ ಬೇಕಾಗಿರತಕ್ಕಂತ ಸಾಮಾನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಪ್ರಗತಿ ಇದೆ. ಯಾವುದೇ ತರದ ಒಂದು ವೃತ್ತಿಯನ್ನ ಮಾಡ್ಕೊಳ್ಳಿ. ಆ ವೃತ್ತಿಯಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪನ್ನ ಮೂಡಿಸೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಅಂತ ಹೇಳ್ಬೋದು. ಇನ್ನು ಭೂ ಸಂಬಂಧಿತ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ಸಿಗುತ್ತೆ. ಯಾವುದೋ ಒಂದು ಶತ್ರುಗಳ ಮಧ್ಯದಲ್ಲಿ ಕೋರ್ಟು, ಕಚೇರಿ, ಕಾನೂನು, ಪೊಲೀಸ್ ಸ್ಟೇಷನ್ ಈ ರೀತಿಯಾಗಿರ್ತಕ್ಕಂತಹ ವಾದ ವಿವಾದಗಳು ಇರ್ತವೆ. ಅಂತದ್ರಲ್ಲಿ ನಿಮಗೆ ಖಂಡಿತವಾಗ್ಲೂ ಜಯ ಸಿಗುತ್ತೆ. ಸಮಯ ಸಂದರ್ಭವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ. ಶತ್ರುಗಳು ನಿಮ್ಮನ್ನು ಬೀಟ್ ಮಾಡಕ್ ಆಗಲ್ಲ.
ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ ಕೆಲಸದ ಕಡೆ ಹೆಚ್ಚಿನ ಗಮನ ಕೊಡಿ, ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಜೊತೆಗೆ ಮನೆಯಲ್ಲಿ ಶುಭ ಸಮಾರಂಭಗಳು ಜರುಗುವಂತಹ ಸನ್ನಿವೇಶಗಳಿದೆ. ಜೊತೆಗೆ ಬೇರೆ ಯಾವುದೋ ಒಂದು ಶುಭ ಸಮಾರಂಭಗಳಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ರಾಜಕಾರಣಿಗಳಿಗಂತೂ ಒಳ್ಳೆಯ ಸ್ಥಾನಮಾನಕ್ಕೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಖಂಡಿತವಾಗ್ಲೂ ಆ ಸ್ಥಾನಮಾನಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಕಲಾವಿದರಿಗೆ ಈ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಕಲಾವಿದರು ಇರ್ಬೋದು, ಗ್ರಾಮೀಣ ಮಟ್ಟದ ಕಲಾವಿದರು ಇರ್ಬೋದು, ಈ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಒಂದು ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಆ ಸಿಕ್ಕಿರುವಂತ ಅವಕಾಶ ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಅದ್ಭುತವಾದ ಫಲ ಇದೆ. ನನಗಂತೂ ಖುಷಿ ಆಯ್ತು. ಎಸ್ಪೆಷಲಿ ಮಕರ ರಾಶಿಯವರಿಗೆ ಇಷ್ಟೊಂದು ಒಳ್ಳೆ, ತುಂಬಾ ಕಷ್ಟ ಇರುತ್ತೆ ಜೀವನದಲ್ಲಿ, ಬಹಳಷ್ಟು ಕಷ್ಟವನ್ನ ಅನುಭವಿಸಿ ಬಂದಿರತಕ್ಕಂಥದ್ದು, ಒಳ್ಳೆ ಫಲ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ನನಗೂ ಕೂಡ ಸಂತೋಷ ಆಯ್ತು. ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೆ ಫಲಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.